ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಲ್ಲೆಡ್ಕ. ವೀಕ್ಷಕರೇ, ಎಷ್ಟು ದಿನ ಕಾಕ್ರೋಚ್ ನಾಯಕ ಅಭಿಜಿತ್ ದೀಪ್ಗೆ ಎಲ್ಲರನ್ನ ಮಂಗ ಮಾಡ್ತಾ ಇದ್ನ. ಆತ ಹೇಳ್ತಾ ಇರುವಂತಹ ಬಾಸ್ಟನ್ ಡಿಗ್ರಿ ಕಥೆಯಲ್ಲಿ ದೊಡ್ಡ ಟ್ವಿಸ್ಟ್ ಅಡಗಿದ್ಯಾ? ಆತನ ಅಡ್ಮಿಷನ್ ಲೆಟರ್, ಸ್ಕಾಲರ್ಶಿಪ್ ಲೆಟರ್, ಯೂನಿವರ್ಸಿಟಿ ಆರ್ಟಿಕಲ್, ಕ್ಲಾಸ್ ವೇಳಾಪಟ್ಟಿ ಒಂದೊಂದನ್ನೇ ಜೋಡಿಸ್ತಾ ಹೋದ್ರೆ ಇಡೀ ಕಥೆನ ಒಂಥರ ಅದ್ಭುತವಾಗಿ ಯಾರು ಸ್ಕ್ರಿಪ್ಟ್ ಬರೆದು ಕೊಟ್ಟಿದ್ರು ಅದನ್ನ ಆತ ಪ್ಲೇ ಮಾಡ್ದ ಅನ್ನೋ ಹಾಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಯಾಕೆ ಅನ್ನೋದನ್ನ ಇವತ್ತು ಒಂದೊಂದೇ ಪಾಯಿಂಟ್ಸ್ ಮುಖ್ಯನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ದಯವಿಟ್ಟು ಮಿಸ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೀವು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಬಾಸ್ಟನ್ನಲ್ಲಿ ಡಿಗ್ರಿ ಪಡ್ಕೊಂಡಿದ್ದೀನಿ ಅಂತ ಹೇಳುವಂತಹ ಅಭಿಜಿತ್ ದೀಪ್ಕೆಯ ಜನ್ಮವನ್ನ ಜಾಲಾಡಿದಾಗ ಅಲ್ಲಿ ಸಿಕ್ಕಂತ ಅಸಲಿ ಸತ್ಯವನ್ನ ನೋಡಿದ್ರೆ ನಿಜಕ್ಕೂ ನೀವು ಶಾಕ್ ಆಗಿಬಿಡ್ತೀರಾ. ಡಿಫೆನ್ಸ್ ಎಕ್ಸ್ಪರ್ಟ್ ಅಭಿಜಿತ್ ಅಯ್ಯರ್ ಮಿತ್ರ ಅವರು ಬಾಸ್ಟನ್ ಯೂನಿವರ್ಸಿಟಿಯ ಮೇನ್ ವೆಬ್ಸೈಟ್ ಅಲ್ಲಿ ಅಭಿಜಿತ್ ದೀಪ್ಕೆ ಹೆಸರನ್ನ ಹಾಕಿ 2024, 2025, 2026 ಈ ಅಲುಮ್ನಿ ಡಾಟಾ ಬೇಸ್ ಅಲ್ಲಿ ಕಾಲೇಜ್ ಆಫ್ ಕಮ್ಯುನಿಕೇಶನ್ ಡಿಗ್ರಿ, ಮಾಸ್ಟರ್ ಆಫ್ ಸೈನ್ಸ್, ಮೇಜರ್ ಪಬ್ಲಿಕ್ ರಿಲೇಷನ್ ಅಂತ ಹಾಕಿ ಸರ್ಚ್ ಮಾಡ್ತಾರೆ. ಸೊ ನಾನಿಲ್ಲಿ ಹೇಳ್ತಾ ಇದ್ದಾಗ ನೀವು ಈ ಸ್ಕ್ರೀನ್ ಅಲ್ಲಿ ಅದನ್ನ ಗಮನಿಸ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಬಟ್ ಇಷ್ಟೆಲ್ಲ ಹಾಕಿ ಸರ್ಚ್ ಮಾಡಿದ ಮೇಲೆ ಅಲ್ಲಿ ಬಂದಂತಹ ರಿಸಲ್ಟ್ ಏನು ನೀವೇ ನೋಡಿ. ನೋ ರಿಸಲ್ಟ್ ಫೌಂಡ್. 2024 ಹಾಕಿದ್ರು, ನೋ ರಿಸಲ್ಟ್ ಫೌಂಡ್. 2025 ಹಾಕಿದ್ರು, ನೋ ರಿಸಲ್ಟ್ ಫೌಂಡ್. 2026 ಹಾಕಿದ್ರು, ನೋ ರಿಸಲ್ಟ್ ಫೌಂಡ್. ಎಲ್ಲ ಸಾಧ್ಯ ರೀತಿಯಲ್ಲಿ ಹುಡುಕಾಡಿದ್ರು ಕೂಡ, ಏನೇ ಹಾಕಿ ಹುಡುಕಾಡಿದ್ರು ಕೂಡ ಇದೇ ರಿಸಲ್ಟ್ ಅನ್ನು ತೋರಿಸ್ತಾ ಇದೆ. ಓಕೆ, ಇದಾಯ್ತಾ? ನೆಕ್ಸ್ಟ್ ನೋಡಿ, ಅಭಿಜಿತ್ ದೀಪ್ಗೆ ತಂದೆ ನೋಡಿದ್ರೆ ತಿಂಗಳಿಗೆ 60,000 ರಿಂದ 65,000 ಸಂಬಳ ಅಂತ ಹೇಳ್ತಾರೆ. ಹಾಗಾದ್ರೆ ಅಭಿಜಿತ್ ದೀಪ್ಗೆ ಹೇಗೆ ಅಮೆರಿಕದಲ್ಲಿ ಶಿಕ್ಷಣವನ್ನ ಪಡ್ಕೊಂಡ, ಅಷ್ಟು ಹಣ ಹೆಂಗ್ ಹೊಂದಿಸಿದ್ರು, ಇನ್ನು CJP ಫಂಡಿಂಗ್, ಎಲ್ಲ ವಿಚಾರವಾಗಿ ಒಂದಷ್ಟು ಪ್ರಶ್ನೆಗಳು ಜೋರಾಗ್ತಾ ಇದ್ದ ಹಾಗೆ ಅಭಿಜಿತ್ ದೀಪ್ಗೆ ಏನು ಮಾಡ್ತಾನೆ, ಇವೆಲ್ಲದಕ್ಕೂ ತೆರೆ ಎಳಿಬೇಕು ಅಂತ ಹೇಳಿ ಬರ್ಕಾದತ್ ಜೊತೆಗೆ ಒಂದು ಇಂಟರ್ವ್ಯೂ ಮಾಡ್ತಾನೆ. ಅಂದ್ರೆ ಅವರಿಗೆ ಒಂದು ಇಂಟರ್ವ್ಯೂ ಕೊಡ್ತಾನೆ. ಆ ಇಂಟರ್ವ್ಯೂನಲ್ಲಿ ಅಭಿಜಿತ್ ದೀಪ್ಗೆ ಬಾಸ್ಟನ್ ಯೂನಿವರ್ಸಿಟಿಯದು ಅಂತ ಹೇಳ್ತಾ ಒಂದು ಸ್ಕಾಲರ್ಶಿಪ್ ಲೆಟರ್ ಅನ್ನ ತೋರಿಸ್ತಾನೆ. ಇದೆ ನೋಡಿ, ನೋಡಿದ್ರಾ? ಅದರಲ್ಲಿ ತೋರಿಸುವಂತಹ ಆ ಯೂನಿವರ್ಸಿಟಿಯ ಮೇನ್ ಅಟ್ಯಾಚ್ಡ್ ವೆಬ್ಸೈಟ್ ಅನ್ನ ನೀವೊಮ್ಮೆ ಹಾಕಿ ಕ್ಲಿಕ್ ಮಾಡಿ ನೋಡಿದ್ರೆ ಅದು ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗಿ ನಿಲ್ಸುತ್ತೆ? ಒಂದು ಆರ್ಟಿಕಲ್ ಹತ್ರ ಕರ್ಕೊಂಡು ಹೋಗಿ ನಿಲ್ಸುತ್ತೆ. ಗ್ರಾಡ್ ಸೆಮಿನಾರ್ ಟ್ಯಾಕಲ್ಸ್ ರಿಯಲ್ ವರ್ಲ್ಡ್ ಚಾಲೆಂಜಸ್, ಅಲ್ಲಿಗೆ ಕರ್ಕೊಂಡು ಹೋಗಿ ನಿಲ್ಸುತ್ತೆ. ಬಾಸ್ಟನ್ ಯೂನಿವರ್ಸಿಟಿಯ ಮೇನ್ ವೆಬ್ಸೈಟ್ಗೆ ಅಲ್ಲ. ಹಾಗಾದ್ರೆ ನೀವೇ ಹೇಳಿ, ವಿಶ್ವದ ಟಾಪ್ 3 ಕಮ್ಯುನಿಕೇಶನ್ ಸ್ಕೂಲ್ಸ್ಗಳಲ್ಲಿ ಒಂದಾಗಿರುವಂತಹ ಇಷ್ಟು ದೊಡ್ಡ ಯೂನಿವರ್ಸಿಟಿ ಇಂತಹ ದೊಡ್ಡ ಎರರ್ ಅನ್ನ ಮಾಡೋದು ಸಾಧ್ಯ ಇದೆಯಾ? ಹೌ ಪಾಸಿಬಲ್? ಆಮೇಲೆ ಅಭಿಜಿತ್ ದೀಪ್ಗೆ ಬಾಸ್ಟನ್ ಯೂನಿವರ್ಸಿಟಿಯಿಂದ ಪ್ರತಿ ಸೆಮಿಸ್ಟರ್ಗೆ $12,500 ಅಮೆರಿಕನ್ ಡಾಲರ್ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ಆ ಸ್ಕಾಲರ್ಶಿಪ್ ಲೆಟರ್ ಅಲ್ಲಿ ತೋರಿಸ್ತಾನೆ. ಆದ್ರೆ ಬಾಸ್ಟನ್ ಯೂನಿವರ್ಸಿಟಿಯ ತನ್ನ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಒಂದು ಸೆಮಿಸ್ಟರ್ಗೆ ಟ್ಯೂಷನ್ ಪ್ಲಸ್ ಲಿವಿಂಗ್ ಎಕ್ಸ್ಪೆನ್ಸ್ ಸೇರಿ ಸುಮಾರು $48,000 ಅಮೆರಿಕನ್ ಡಾಲರ್ ಆಗುತ್ತೆ ಅಂತ ಅವರ ವೆಬ್ಸೈಟ್ ಹೇಳುತ್ತೆ. ಹಾಗಾದ್ರೆ ತಿಂಗಳಿಗೆ 60,000 ರಿಂದ 65,000 ಇನ್ಕಮ್ ಇರುವಂತಹ ಕುಟುಂಬಕ್ಕೆ ಒಂದು ವಿಶ್ವವಿದ್ಯಾಲಯ, ಒಂದು ಯೂನಿವರ್ಸಿಟಿ 1 ಕೋಟಿಗೂ ಹೆಚ್ಚು ಲೋನ್ ಅನ್ನ ಕೊಡಬೇಕಾದ್ರೆ ಯಾವ ಆಧಾರದ ಮೇಲೆ ಕೊಡ್ತಾರೆ? ಅಷ್ಟು ದೊಡ್ಡ ಲೋನ್ಗೆ ಸೆಕ್ಯೂರಿಟಿ ಏನಿತ್ತು? ಹೆಂಗ್ ಕೊಟ್ರು? ಇದಕ್ಕೆ ಅಭಿಜಿತ್ ದೀಪ್ಗೆ ಉತ್ತರ ಕೊಡಬೇಕಾಗತ್ತೆ. ನೆಕ್ಸ್ಟ್ ವೀಕ್ಷಕರೇ, ಇನ್ನೊಂದು ವಿಚಾರವನ್ನು ನೋಡಿ. ಜೂನ್ 8, 2026 ದಿನಾಂಕವನ್ನು ಹೊಂದಿರುವಂತಹ ಒಂದು ಆರ್ಟಿಕಲ್. ಅಂದ್ರೆ ಅಭಿಜಿತ್ ದೀಪ್ಗೆ ಭಾರತಕ್ಕೆ ತಲುಪಿದ ಕೇವಲ 2 ದಿನಗಳ ನಂತರದ ಆರ್ಟಿಕಲ್ ಇದು ಅಂತ ಆಯ್ತು. ಈ ಆರ್ಟಿಕಲ್ ಬಾಸ್ಟನ್ ಯೂನಿವರ್ಸಿಟಿ ಅಫಿಷಿಯಲ್ ವೆಬ್ಸೈಟ್ ಅಲ್ಲೂ ಕೂಡ ನಿಮಗೆ ಲಭ್ಯ ಇದೆ. ಆದ್ರೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದ್ರೆ, ವೆಬ್ಯಾಕ್ ಮಿಷನ್ ರೆಕಾರ್ಡ್ಸ್ ಪ್ರಕಾರ ಈ ಪೇಜ್ ಆಕ್ಚುಲಿ ಜುಲೈ 19ಕ್ಕೆ ಅಪ್ಲೋಡ್ ಆಗಿದೆ ಆರ್ಟಿಕಲ್. ಅಂದ್ರೆ ದೀಪ್ಗೆ ಭಾರತಕ್ಕೆ ವಾಪಸ್ ಬಂದು ಆಲ್ಮೋಸ್ಟ್ 1 ತಿಂಗಳಿಗಿಂತ ಹೆಚ್ಚು ಸಮಯದ ನಂತರ, ಅಂಡ್ ಜುಲೈ 20ಕ್ಕೆ ಆ ಪಾರ್ಲಿಮೆಂಟ್ ಮಾರ್ಚ್ನ 1 ದಿನ ಮೊದಲು. ಹಾಗಾದ್ರೆ ಅಲ್ಲೊಂದು ಡೇಟು, ಇಲ್ಲೊಂದು ಡೇಟು, ಅಲ್ಲೊಂದು ತೋರಿಸ್ತಾ ಇದೆ, ಇಲ್ಲೊಂದು ತೋರಿಸ್ತಾ ಇದೆ. ಆ ಡೇಟ್ಗಳ ಹಿಂದೆ ಏನಡಗಿದೆ? ಇನ್ನು ನೀವು ಆ ಆರ್ಟಿಕಲ್ ಅಲ್ಲಿ ಗಮನಿಸಿ, ಅಲುಮ್ನಿ ಪಬ್ಲಿಕ್ ರಿಲೇಷನ್ಸ್ ಅಂತ ಬರೀತಾರೆ. ಹಾಗಾದ್ರೆ ಪ್ರಶ್ನೆ, ದೀಪ್ಗೆ ಬಾಸ್ಟನ್ ಯೂನಿವರ್ಸಿಟಿಯ ಅಲುಮ್ನಿ ಆಗಿದ್ರೆ ಅಲುಮ್ನಿ ಡಾಟಾ ಬೇಸ್ ಅಲ್ಲಿ ಆತನ ಹೆಸರು ಯಾಕೆ ಸಿಗ್ತಾ ಇಲ್ಲ? ಆತನ ಹೆಸರು ಎಲ್ಲಿ ಹೇಗೆ ಹುಡುಕಿದ್ರು ಸಿಗ್ತಾ ಇಲ್ವಲ್ಲ, ಯಾಕೆ? ಇಷ್ಟಕ್ಕೆ ಮುಗಿಲಿಲ್ಲ, ಇನ್ನು ಮುಂದಕ್ಕೆ ಹೋಗೋಣ.
ಇದನ್ನು ನೋಡಿ, ಈ ಆರ್ಟಿಕಲ್ ಅಲ್ಲಿ ಒಂದು ಎರರ್ ಕೂಡ ಇದೆ. ಪ್ರೊಫೆಸರ್ ಬಗ್ಗೆ ಉಲ್ಲೇಖ ಮಾಡುವಾಗ ಪ್ರೊಫೆಸರ್ ಹೆಸರನ್ನ ಬರೆದಿದ್ದಾರೆ. ಆ ಪ್ರೊಫೆಸರ್ ಹೆಸರು ಏನಿದೆ? ಮೈಕಲ್ ಡಾಲಿಂಗ್. ಬಟ್ ಅವರ ನಿಜವಾದ ಹೆಸರು ಡಾಲಿಂಗ್ ಅಲ್ಲ, ಡಾಡಿಂಗ್. ಹಾಗಾದ್ರೆ ಇಲ್ಲಿ ಅಭಿಜಿತ್ ದೀಪ್ಗೆ ಅಂಡ್ ಬಾಸ್ಟನ್ ಯೂನಿವರ್ಸಿಟಿ ಇಬ್ಬರು ತಮ್ಮದೇ ಒಬ್ಬ ಪ್ರಾಮಿನೆಂಟ್ ಪ್ರೊಫೆಸರ್ನ ಹೆಸರನ್ನ ಹೇಗೆ ತಪ್ಪಾಗಿ ಬರೆಯೋದಕ್ಕೆ ಸಾಧ್ಯ? ಆಮೇಲೆ ಅದೇ ಆರ್ಟಿಕಲ್ ನಲ್ಲಿ ಮತ್ತೊಬ್ಬ ಪ್ರೊಫೆಸರ್ ಅಮಿ ಸ್ಕ್ಯಾಲರ್ ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಸರಿಯಾಗಿ ನೋಡಿದ್ರೆ ಆ ವರ್ಷ ಬಾಸ್ಟನ್ ಯೂನಿವರ್ಸಿಟಿಯಲ್ಲಿ ಅಮಿ ಅವರು ದೀಪ್ಗೆ ಹೇಳ್ತಾ ಇರುವಂತ ಆ ಕೋರ್ಸ್ಗೆ ಪಾಠ ಮಾಡಲೇ ಇಲ್ಲ. ಅದೇ ಪ್ರೊಫೆಸರ್ ಅಮಿ ಸ್ಕ್ಯಾಲರ್ ತಮ್ಮದೇ ವೆಬ್ಸೈಟ್ ಅಲ್ಲೂ ಕೂಡ ಎಲ್ಲೂ ಈ ಮಹಾನುಭಾವ ದೀಪ್ಗೆ ಹೇಳುವಂತಹ ಕೋರ್ಸ್ ಅನ್ನ ಲಿಸ್ಟ್ ಮಾಡಿಲ್ಲ. ಹಾಗಾಗಿ ಆ ಪ್ರೊಫೆಸರ್ನ ಉಲ್ಲೇಖ ಕೂಡ ಎಲ್ಲೋ ಮಿಸ್ ಹೊಡಿತು. ಇದಕ್ಕಿಂತ ಇನ್ನೊಂದು ಶಾಕಿಂಗ್ ವಿಚಾರ ಏನಪ್ಪಾ ಅಂತಂದ್ರೆ, ಅದೇ ಆರ್ಟಿಕಲ್ ಅಲ್ಲಿ ಈ ಬೆದರಿಕೆ ವಿಚಾರವಾಗಿ ಕೂಡ ಉಲ್ಲೇಖ ಇರುವಂತದ್ದು. ದೀಪ್ಗೆ ಹಾಗೆ ಆತನ ತಾಯಿಗೆ, ಆತನ ಕುಟುಂಬದವರಿಗೆ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ. ಆಮೇಲೆ ಆತನೇ ಸ್ವತಃ ದೀಪ್ಗೆನೆ ಪುಂಗ್ತಾ ಇದ್ನಲ್ವಾ, ಬಿಜೆಪಿ ಸೇರೋದಕ್ಕೆ ಅವ್ರು ಧಮಕಿ ಹಾಕ್ತಾ ಇದ್ದಾರೆ, ಇವ್ರು ಧಮಕಿ ಹಾಕ್ತಾ ಇದ್ದಾರೆ. ಈ ರೀತಿ ಕತೆಗಳು ಕಟ್ಟೋದಕ್ಕೆ ಯಾವಾಗ ಶುರುವಾಗಿದ್ದು ಹೇಳಿ? ಪಾರ್ಲಿಮೆಂಟ್ ಮಾರ್ಚ್ ಆದ ನಂತರ, ಅಂದ್ರೆ ಆಲ್ಮೋಸ್ಟ್ ಜುಲೈ 29ರವರೆಗೆ ಅಥವಾ 19ರವರೆಗೆ ಅಂತಾನೆ ಇಟ್ಕೊಳ್ಳಿ, ಎಲ್ಲೂ ಇಂತಹ ವಿಚಾರ ಹೊರ ಬಂದಿರಲಿಲ್ಲ. ಹಾಗಿದ್ರೆ ಜುಲೈ 19ಕ್ಕೆ ಅಪ್ಲೋಡ್ ಮಾಡಲಾದಂತಹ ಬಟ್ ಜೂನ್ 8ಕ್ಕೆ ಪ್ರಕಟ ಆಗಿದೆ ಅನ್ನೋ ಹಾಗೆ ನಕಲಿ ದಿನಾಂಕವನ್ನು ಹಾಕಲಾಗಿದ್ದಂತ ಆ ಆರ್ಟಿಕಲ್ಗೆ ಈ ಬೆದರಿಕೆಗಳ ಬಗ್ಗೆ ಮೊದಲೇ ಹೆಂಗೆ ಗೊತ್ತಿತ್ತು? ಹೇಗೆ ಗೊತ್ತಿತ್ತು? ಏನು ಮ್ಯಾಜಿಕ್ ಇದು? ವೀಕ್ಷಕರು, ಇನ್ನು ಒಂದಷ್ಟು ಪ್ರೂಫ್ಗಳು ಕೂಡ ಇದಾವೆ ನೋಡಿ. ಆತನ ಅಡ್ಮಿಷನ್ ಲೆಟರ್ ಪ್ರಕಾರ ಆತ ಬಾಸ್ಟನ್ ಯೂನಿವರ್ಸಿಟಿಯ ಸ್ಕೂಲ್ ಆಫ್ ಕಮ್ಯುನಿಕೇಶನ್ ಅಲ್ಲಿ MS ಇನ್ ಪಬ್ಲಿಕ್ ರಿಲೇಷನ್ ಕೋರ್ಸ್ಗೆ ಸೇರಿರುವಂಥದ್ದು. ಅಂಡ್ ಈ ಕೋರ್ಸ್ ಒಟ್ಟು 3 ಸೆಮಿಸ್ಟರ್ ಇದಾವೆ. ಸೆಪ್ಟೆಂಬರ್ 2024ರಿಂದ ಡಿಸೆಂಬರ್ 2025ರವರೆಗೆ. ಅಂದ್ರೆ ಈ ಅವಧಿಯಲ್ಲಿ ಆತ ಅಮೆರಿಕದಲ್ಲಿ ಇರಬೇಕಾಗಿತ್ತು. ಬಟ್ 11 ತಿಂಗಳ ಹಿಂದೆ, ಅಂದ್ರೆ ಅಕ್ಟೋಬರ್ 2025ರಲ್ಲಿ ಅಭಿಜಿತ್ ದೀಪ್ಗೆ ಅಂದ್ರೆ ಆಮ್ ಆದ್ಮಿ ಪಾರ್ಟಿಯ ಕೆಲಸದ ಸಲುವಾಗಿ ಗೋವಾದಲ್ಲಿ ಇದ್ದ. ಕ್ಲಾಸ್ಗಳು ಸೆಪ್ಟೆಂಬರ್ 3, 2024ಕ್ಕೆ ಶುರು ಆಯಿತು. ಫಸ್ಟ್ ಸೆಮಿಸ್ಟರ್ನ ಪರೀಕ್ಷೆ ಡಿಸೆಂಬರ್ 20, 2024ಕ್ಕೆ ಮುಗಿದಿದ್ವು. ಆದ್ರೆ ದೀಪ್ಗೆ, ಈ ಅಭಿಜಿತ್ ದೀಪ್ಗೆ ಸೆಪ್ಟೆಂಬರ್ 2024ರಿಂದ ಫೆಬ್ರವರಿ 2025ರವರೆಗೆ ಭಾರತದಲ್ಲೇ ಇದ್ದ. ಆಮ್ ಆದ್ಮಿ ಪಾರ್ಟಿಯ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದ. ಕ್ಲಾಸ್ಗಳು ಅಮೆರಿಕದಲ್ಲಿ, ಈತ ಚುನಾವಣಾ ಪ್ರಚಾರ ಭಾರತದಲ್ಲಿ. ಏನಿದು? ಇನ್ನು ಶಾಕಿಂಗ್ ವಿಚಾರ ಏನು ಅಂತಂದ್ರೆ, ಕೇವಲ 5 ತಿಂಗಳ ಹಿಂದೆ, ಅಂದ್ರೆ ಮಾರ್ಚ್ 2026ರಲ್ಲಿ ಆತ ಅಮೆರಿಕದ ಸ್ಕ್ಯಾಂಬರ್ಗ್ ಹಾಗೆ ಓರ್ಲ್ಯಾಂಡೋ ನಗರದಲ್ಲಿ ಓಡಾಡ್ತಾ ಇದ್ದ. ಈ 2 ನಗರಗಳು ಏನಿದ್ದಾವೆ, ಇದು ಬಾಸ್ಟನ್ ಇಂದ ಬಹಳ ದೂರದಲ್ಲಿದೆ. ಬೇಕಾದ್ರೆ ಗೂಗಲ್ ಮ್ಯಾಪ್ ಹಾಕಿದೀವಿ ನೋಡಿ. ಸೊ ಮೇಲ್ನೋಟಕ್ಕೆ ಆತ ಜೆನ್ಸಿಗಳಿಗೆ ಸುಳ್ಳನ್ನ ಹೇಳಿ, ಭಾರತೀಯರಿಗೆ ಸುಳ್ಳನ್ನ ಹೇಳಿ ನಾಟಕವನ್ನ ಮಾಡ್ತಾ ಇದ್ನ. ನೀವೇ ಒಂದಷ್ಟು ಡಾಟ್ಸ್ಗಳನ್ನ ಕನೆಕ್ಟ್ ಮಾಡ್ತಾ ಹೋಗಿ. ಯಾಕೆ ದೀಪ್ಗೆ ತಮ್ಮ ಡಿಗ್ರಿ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಡೋದಕ್ಕೆ ನಿರಾಕರಿಸ್ತಾ ಇರುವಂಥದ್ದು ನಿರಂತರವಾಗಿ? ಯಾಕೆ ತಮ್ಮ ಡಿಗ್ರಿ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ರೆ ಮೋದಿ ಡಿಗ್ರಿ ತೋರಿಸ್ಲಿ ಅಂತ ಮೋದಿ ಬಗ್ಗೆ ಮಾತಾಡಿ ಡೈವರ್ಟ್ ಯಾಕೆ ಮಾಡ್ತಾ ಇರುವಂಥದ್ದು? ಆಮೇಲೆ ಬಾಸ್ಟನ್ ಅಲ್ಲಿ ತಮ್ಮ ಕ್ಲಾಸ್ ಅಥವಾ ತಮ್ಮ ಸ್ನೇಹಿತರ ಜೊತೆಗಿನ ಒಂದೇ ಒಂದು ಫೋಟೋ ಎಲ್ಲೂ ಸಾರ್ವಜನಿಕವಾಗಿ ಲಭ್ಯ ಇಲ್ಲ. ಇಷ್ಟೆಲ್ಲ ನಡೀತಾ ಇರುವಾಗ ಅದನ್ನ ಪಬ್ಲಿಕ್ ಮಾಡುವಂತ ಗೋಜಿಗೂ ಆತ ಹೋಗ್ತಾ ಇಲ್ಲ. ಸೊ ಈ ಎಲ್ಲ ವಿಚಾರಗಳನ್ನು ಒಟ್ಟಿಗೆ ನೋಡಿದಾಗ ಈ ಇಡೀ ಕಥೆಯಲ್ಲಿ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂತ ಹೇಳೋದಕ್ಕಾಗಲ್ಲ, ಪೂರ್ತಿ ಮಿಸ್ ಹೊಡಿತಾ ಇದೆ ಅಂತಾನೆ ಹೇಳಬಹುದು. ಹಾಗಾದ್ರೆ ಅಭಿಜಿತ್ ದೀಪ್ಗೆ ಈಗ ತಮ್ಮ ಬಾಸ್ಟನ್ ಡಿಗ್ರಿಯ ಸತ್ಯವನ್ನ ಎಲ್ಲರ ಮುಂದೆ ತೆರೆದಿಡ್ತಾರ, ಅಥವಾ ಕಾಕ್ರೋಚ್ ವೇಷದಲ್ಲಿ ಹೀಗೆ ಇನ್ನೂ ಒಂದಷ್ಟು ದಿನ, ಒಂದಷ್ಟು ಸಮಯ ಜೆನ್ಸಿಗಳನ್ನ ದಾರಿ ತಪ್ಪಿಸ್ತಾನೆ ಇರ್ತಾನ? ಕಾದು ನೋಡ್ಬೇಕು, ಗೊತ್ತಿಲ್ಲ. ವೀಕ್ಷಕರೇ, ಅಭಿಜಿತ್ ದೀಪ್ಗೆ ಈ ರೀತಿ ಎಕ್ಸ್ಪೋಸ್ ಆಗ್ತಾ ಇದ್ರೆ ಆ ಕಡೆ ಅದೇ ಕಾಕ್ರೋಚ್ ಜನತಾ ಪಾರ್ಟಿಯ ಅನ್ನದಾತ ಆಗಿದ್ದಂತಹ
ಮೊಹಮ್ಮದ್ ಜುನೇದ್ ಆತ ಇನ್ನೊಂದು ರೀತಿಯಲ್ಲಿ ಒಂಥರ ಎಕ್ಸ್ಪೋಸ್ ಆಗ್ತಾ ಇದ್ದಾನೆ ಅಂತ ಹೇಳಬಹುದು. ಆತನ ವಿರುದ್ಧ ಆ ಸಿಜೆಪಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತಹ ಒಬ್ಬ ಮಹಿಳಾ ವಾಲಂಟಿಯರ್ ಹರಾಸ್ಮೆಂಟ್ ವಿಚಾರದಲ್ಲಿ ಈಗ ದೂರನ್ನು ದಾಖಲು ಮಾಡಿರುವಂಥದ್ದು. ಅಂದ್ರೆ ದೂರಿನ ಪ್ರಕಾರ ಮಾಧ್ಯಮಗಳು ಜುನೈದ್ನನ್ನ ಯಾವ ರೀತಿ ತೋರಿಸ್ತಾ ಇದ್ದಾವೋ, ಹೀರೋ ಆಗಿ ಬಿಂಬಿಸ್ತಾ ಇದ್ದಾವೋ, ನಿಜಕ್ಕೂ ಆತ ಅದಲ್ಲ, ಆತನ ಸತ್ಯ ಬೇರೆನೇ ಇದೆ ಅಂತ ಮಾಹಿರಾ ಇಲ್ಲಿ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಆಕೆ ಪ್ರಕಾರ ಜುನೇದ್ ಪ್ರತಿಭಟನಾ ಸ್ಥಳಕ್ಕೆ ಬಂದು ಹುಡುಗಿಯರನ್ನೇ ಗುರಿಯಾಗಿಸ್ಕೊಂಡು ಮಾತಾಡಿಸುವಂಥದ್ದಾಗಿರ್ಬೋದು, ಉದ್ದೇಶಪೂರ್ವಕವಾಗಿ ಹುಡುಗಿಯರ ಹತ್ರನೇ ಹೋಗೋದು, ಇವೆಲ್ಲವನ್ನ ಮಾಡ್ತಾ ಇದ್ದ. ಆಮೇಲೆ ಅವಾಗವಾಗ ಹೆಣ್ಣು ಮಕ್ಕಳ ಹತ್ರ ಹೋಗಿ ನಿಮ್ಮ ಆರೋಗ್ಯ ಹೇಗಿದೆ ಅಂತ ವಿಚಾರಿಸ್ಕೊಳ್ಳುವಂಥದ್ದು, ಅಂಡ್ ಅದನ್ನ ಕೇಳುವಾಗ ಕೆಲವೊಮ್ಮೆ ಭುಜದ ಮೇಲೆ, ತಲೆ ಮೇಲೆ ಸ್ಪರ್ಶ ಮಾಡೋದೆಲ್ಲ ಮಾಡ್ತಾ ಇದ್ದ. ನಾನು ಹೇಳ್ತಾ ಇರೋದಲ್ಲ, ದೂರು ದಾಖಲು ಮಾಡಿರುವಂತಹ ಮಾಹಿರಾ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಆಮೇಲೆ ಆಕೆಯ ಪ್ರಕಾರ ಇದು ಕೇವಲ ಒಬ್ಬರ ಜೊತೆಗೆ ಮಾತ್ರ ನಡೆದಿರುವಂಥದ್ದಲ್ಲ, ಇನ್ನು ಒಂದಷ್ಟು ಹುಡುಗಿಯರಿಗೂ ಕೂಡ ಇದೇ ರೀತಿಯಾದಂತಹ ಅನುಭವ ಆಗಿದೆ. ಆದ್ರೆ ಅವ್ರು ಯಾರು ಕೂಡ ಇನ್ನೂ ಬಹಿರಂಗವಾಗಿ ಮುಂದೆ ಬಂದಿಲ್ಲ. ನಾನು ಈಗ ಜುನೇದ್ ವಿರುದ್ಧ ಧ್ವನಿಯನ್ನು ಎತ್ತಿರೋದ್ರಿಂದ ಮುಂದೆ ಇನ್ನಷ್ಟು ಹುಡುಗಿಯರು ಧೈರ್ಯವಾಗಿ ಹೊರಬಂದು ಜುನೇದ್ ವಿರುದ್ಧ ಮಾತಾಡಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಕೂಡ ಆಕೆ ವ್ಯಕ್ತಪಡಿಸಿರುವಂಥದ್ದು. ಆಮೇಲೆ ಜುನೇದ್ ಸಾರ್ವಜನಿಕವಾಗಿ ಎಲ್ಲರ ಮುಂದೆ ಕ್ಷಮೆಯನ್ನ ಕೇಳಬೇಕು. ಆಮೇಲೆ ದೂರಲ್ಲಿ ಪ್ರತಿಭಟನಾ ಸ್ಥಳದ CCTV ದೃಶ್ಯಾವಳಿಗಳನ್ನು ಕೂಡ ಪರಿಶೀಲನೆ ಮಾಡಬೇಕು ಅಂತ ಕೂಡ ಮಾಹಿರಾ ಮನವಿಯನ್ನ ಮಾಡಿರುವಂಥದ್ದು. ಗೊತ್ತಿಲ್ಲ ಆರೋಪಗಳು ಅಂದ್ರೆ ಈಕೆ ಮಾಡಿರುವಂಥ ಆರೋಪ ಏನಿದೆ ಅದು ಸತ್ಯನ ಸುಳ್ಳ ತನಿಖೆಯಿಂದನೇ ಸ್ಪಷ್ಟ ಆಗಬೇಕಾಗಿದೆ. ಮಾಹಿರಾ ದೂರಿನ ಬಗ್ಗೆಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿವರೆಗೂ FIR ದಾಖಲು ಆಗಿಲ್ಲ. ನೆನಪಲ್ಲಿರಲಿ, ಇನ್ನೂ FIR ದಾಖಲಾಗಿಲ್ಲ. ನೋಡೋಣ, ಪೊಲೀಸರು ತನಿಖೆ ಮಾಡ್ತಾ ಇರೋದ್ರಿಂದ ಮುಂದೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ವೀಕ್ಷಕರೇ, ಮಾಧ್ಯಮಗಳಲ್ಲಿ ಹೀರೋ ಆಗಿ ಕಾಣಿಸ್ಕೊಂಡಂತಹ ಒಂದು ಕಡೆ ಅಭಿಜಿತ್ ದೀಪ್ಗೆ, ಮತ್ತೊಂದು ಕಡೆ ಮೊಹಮ್ಮದ್ ಜುನೇದ್, ಇವರ ಹಿಂದೆ ಇರುವಂತಹ ಅಸಲಿ ಸತ್ಯ ಏನು? ದಾಖಲೆಗಳು ಮಾತಾಡ್ಲಿ, ತನಿಖೆಯಿಂದ ಸತ್ಯ ಹೊರಗೆ ಬರಲಿ, ತನಿಖೆ ಸತ್ಯ ಹೇಳಲಿ. ಸೊ ಅದಾದ ನಂತರ ಯಾರು ಸರಿ ಯಾರು ತಪ್ಪು ಅನ್ನೋದನ್ನ ಎಲ್ಲ ಗೊತ್ತಾದ ಮೇಲೆ ಜನರೇ ತೀರ್ಮಾನ ಮಾಡಲಿ. ಅಫ್ಕೋರ್ಸ್ ಜನ ತೀರ್ಮಾನ ಮಾಡೇ ಮಾಡ್ತಾರೆ. ನೋಡೋಣ ಇನ್ನು ಏನೇನೆಲ್ಲ ಹೊಸ ವಿಚಾರಗಳು ಹೊರಗೆ ಬರುತ್ತೆ, ಇನ್ನು ಯಾರೆಲ್ಲ ಮುಂದೆ ಬಂದು ಏನೆಲ್ಲ ಹೇಳ್ತಾರೆ ಗೊತ್ತಾಗತ್ತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.